ಭಾರತೀಯ ಏರ್ಫೋರ್ಸ್ಗೆ ಮಿಗ್-21 ಗುಡ್ ಬೈ ಹೇಳಿದೆ. ಭಾರತೀಯ ಸೇನೆಗೆ 62 ವರ್ಷಗಳ ಸೇವೆಯನ್ನ ನೀಡಿತು ಮಿಗ್-21. ನಿನ್ನೆ ಮಿಗ್-21ಗೆ ವಿದಾಯ ಹೇಳಿದೆ ಭಾರತೀಯ ಸೇನೆ. ನಾವು ಯಾವಾಗಲೂ ಕೂಡ ಯುದ್ಧ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತಿನ್ನೇನೋ ಅಂತ ಬಂದಂತ ಸಂದರ್ಭದಲ್ಲಿ ಮಿಗ್-21 ಯುದ್ಧ ವಿಮಾನ ಅನ್ನೋ ನಿಟ್ಟಲ್ಲಿ ಕೇಳ್ತಾನೆ ಇರ್ತಾ ಇದ್ವಿ. ಆದರೆ ಈಗ ಮಿಗ್-21ಗೆ ವಿದಾಯ ಹೇಳಿದೆ ಭಾರತೀಯ ಸೇನೆ. ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಯುದ್ಧ ವಿಮಾನ ಮಿಗ್-21 1963ರಲ್ಲಿ ಭಾರತೀಯ ಸೇನೆಗೆ ಸೇರಿತ್ತು. ಈ ಮಿಗ್-21 ಯುದ್ಧ ವಿಮಾನ ಭಾರತದ ಪ್ರಮುಖ ಯುದ್ಧಗಳಲ್ಲಿ ಮಿಗ್-21 ಭಾಗಿಯಾಗಿತ್ತು. ಭಾರತದ ಮೊದಲ ಸೂಪರ್ಸೋನಿಕ್ ಜೆಟ್ ಎನ್ನುವ ಖ್ಯಾತಿ ಗಳಿಸಿದೆ. ಭಾರತೀಯ ವಾಯುಪಡೆಯಲ್ಲಿದ್ದ 874 ಮಿಗ್-21 ಯುದ್ಧ ವಿಮಾನಗಳು ಭಾರತೀಯ ಏರ್ಫೋರ್ಸ್ಗೆ ಈಗ ಮಿಗ್-21 ಗುಡ್ ಬೈ ಹೇಳಿರುವುದನ್ನು ಗಮನಿಸ್ತಾ ಇದ್ದೀವಿ. 62 ವರ್ಷಗಳ ಸೇವೆಯನ್ನು ನೀಡಿದೆ. ಅಂದರೆ ಸಹಜವಾಗಿ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಯಲ್ಲಿದ್ದು ಆತನಿಗೆ 60 ಅಥವಾ 65 ವಯಸ್ಸಾದ ನಂತರ ಹೇಗೆ ನಿವೃತ್ತಿಯನ್ನು ಪಡೆದುಕೊಳ್ತಾರೋ ಅದೇ ರೀತಿಯಾಗಿ ಈಗ ಮಿಗ್-21 ಕೂಡ 1963ರಲ್ಲೇ ಭಾರತೀಯ ಸೇನೆಗೆ ಸೇರಿತ್ತು. ಈಗ 60ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅದು ಸೇವೆಯನ್ನು ಸಲ್ಲಿಸಿದೆ. ಆ ನಿಟ್ಟಿನಲ್ಲಿ ಈಗ ವಿದಾಯ ಹೇಳಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಸೂಪರ್ಸೋನಿಕ್ ಜೆಟ್ ಎನ್ನುವ ಖ್ಯಾತಿಯನ್ನು ಕೂಡ ಗಳಿಸಿರೋದು. ಇನ್ನು ಭಾರತೀಯ ವಾಯುಪಡೆಯಲ್ಲಿದ್ದಂಥ 874 ಮಿಗ್-21 ವಿಮಾನಗಳು 874ರ ಪೈಕಿ ಭಾರತದಲ್ಲಿ 600 ವಿಮಾನಗಳು ಸಿದ್ಧಗೊಂಡಿದ್ವು. ಇದು ಸ್ವದೇಶಿ ಯುದ್ಧ ವಿಮಾನ ಅಂತ ಒಂದು ಹೆಮ್ಮೆ ಇದೆ. ಸುದೀರ್ಘ 62 ವರ್ಷದ ಕಾಲ ದೇಶದ ವಾಯುಬಲವನ್ನು ಹೆಚ್ಚಿಸಿತ್ತು. ಇದು ಮಿಗ್-21 ಭಾರತದ ಮೊದಲ ಸೂಪರ್ ಸೋನಿಕ್ ಜೆಟ್ ಆಗಿದೆ. ಮಿಗ್-21 ಸೋವಿಯತ್ ಒಕ್ಕೂಟ ನಿರ್ಮಿಸಿದ್ದ ಯುದ್ಧ ವಿಮಾನ. ಇದು ಶಬ್ದದ ವೇಗಕ್ಕಿಂತ ವೇಗವಾಗಿ ಹಾರುವ ಸಾಮರ್ಥ್ಯವನ್ನ ಇದು ಹೊಂದಿತ್ತು. ಮಿಗ್-21 ಬೈಸನ್ ಅನ್ನ 2000ನೇ ಇಸ್ವಿಯಲ್ಲಿ ನವೀಕರಣ ಮಾಡಲಾಗಿತ್ತು. ಕಾಲಕ್ರಮೇಣ ಮಿಗ್-21 ಬಳಕೆಯಲ್ಲಿ ಇಲ್ಲದಂತಾಯಿತು. ಭಾರತದ ಪ್ರಮುಖ ಯುದ್ಧಗಳಲ್ಲಿ ಭಾಗಿಯಾದಂಥ ಈ ಮಿಗ್-21 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮೊದಲ ಬಾರಿಗೆ ಬಳಕೆಯಾಗುತ್ತೆ. ಪಾಕ್ ವಿಮಾನಗಳೊಂದಿಗೆ ಹೋರಾಡಿದ ಖ್ಯಾತಿ ಮಿಗ್-21ಗಿದೆ. 1971ರ ಯುದ್ಧದ ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, 62 ವರ್ಷ ಮಿಗ್-21 ವಿದಾಯ ಹೇಳಿರೋದೀಗ. ಇದರ ಇತಿಹಾಸವನ್ನ ಮೆಲುಕು ಹಾಕುವುದಾದ್ರೆ ರಾಮ್, ಈ ಒಂದು ಮಿಗ್-21 ಯುದ್ಧ ವಿಮಾನ ಇದೆಯಲ್ಲ, ಇದು ಒಂದ್ ರೀತಿ ಕಳೆದ 63 ವರ್ಷಗಳಿಂದ ಭಾರತೀಯ ವಾಯುಸೇನೆಗೆ ಅಥವಾ ಭಾರತೀಯ ಸೇನೆಗೆ ಒಂದ್ ರೀತಿ ಆನೆ ಬಲದ ರೀತಿಯಲ್ಲಿ ಕೆಲಸವನ್ನ ಮಾಡಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಪಹಲ್ಗಾಮ್ ದಾಳಿ ಆಗಿರ್ಬೋದು ಅಥವಾ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಬಾಲ್ಕೋಟ್ ದಾಳಿ ಆಗಿರ್ಬೋದು, ಬಹುತೇಕ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ರೀತಿ ಶಕ್ತಿಯನ್ನ ತುಂಬಿದೆ, ಶತ್ರುಗಳನ್ನ ವಾಪಸ್ ಕಳಿಸಿದೆ ಅನ್ನುವಂತಹ ಒಂದು ಖ್ಯಾತಿ ಅಥವಾ ಯಾವ್ದಾದ್ರು ಒಂದು ಯುದ್ಧ ವಿಮಾನ ಅಂತಿದ್ರೆ ಅದು ಮಿಗ್-21 ಯುದ್ಧ ವಿಮಾನ. ಸೊ 63 ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಂತದ್ದು ಈಗ ಅಧಿಕೃತವಾಗಿ ಭಾರತೀಯ ವಾಯುಸೇನೆಗೆ ವಿದಾಯ ಹೇಳುವಂತಹ ಒಂದು ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ಭಾರತೀಯರಿಗೆ ಒಂದು ರೀತಿ ಬೇಸರ. ಯಾಕೆಂತಂದ್ರೆ ಈ ಒಂದು ಮಿಗ್-21 ಯುದ್ಧ ವಿಮಾನದ ನಂತರ ಅದರ ಸ್ಥಾನವನ್ನ ತುಂಬುವಂತಹ ಸಾಮರ್ಥ್ಯ ಇರುವಂತಹ ಫೈಟರ್ ಜೆಟ್ ಯಾವ್ದು ಇರುತ್ತೆ ಅನ್ನುವಂಥದ್ದು. ಈಗ ಮೂಲಗಳ ಪ್ರಕಾರ ತೇಜಸ್ ಇದೆ ಅನ್ನುವಂಥದ್ದು ಇದ್ರೂ ಕೂಡ ಆದ್ರೆ ಮಿಗ್-21 ಅಷ್ಟು ಸಾಮರ್ಥ್ಯ ಇರುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಭಾರತೀಯರಲ್ಲಿ ಇರುವಂತದ್ದು. ಅದೇನೇ ಇದ್ರೂ ಕೂಡ ಕಳೆದ 63 ವರ್ಷಗಳಲ್ಲಿ ಮೇಜರ್ ಪಾಕಿಸ್ತಾನದ ವಿರುದ್ಧ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಭಾರತಕ್ಕೆ ಒಂದ್ ರೀತಿ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿತ್ತು. ಈಗ ಆ ಒಂದು ಯುದ್ಧ ವಿಮಾನ ಇದೀಗ ಇತಿಹಾಸ ಪುಟ ಸೇರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಷ್ಯಾ, ಮೂಲತಃ ಸೋವಿಯತ್ ಒಕ್ಕೂಟ ರಷ್ಯಾ ನಿರ್ಮಾಣ ಮಾಡಿದಂತಹ ಈ ಒಂದು ಮಿಗ್-21 ಯುದ್ಧ ವಿಮಾನ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ 874 ಮಿಗ್-21 ಯುದ್ಧ ವಿಮಾನಗಳು ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ವು. ಆದ್ರೆ ಅದರಲ್ಲಿ ಮೇಜರ್ 90% ಯುದ್ಧ ವಿಮಾನಗಳು ಏನಿದ್ವು ಅಂದ್ರೆ 600ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಭಾರತ ಅಂದ್ರೆ HAL ನಿರ್ಮಾಣ ಮಾಡಿತ್ತು ಅಂತ ಹೇಳುವಂಥದ್ದು ನಮಗೆ ಒಂದ್ ರೀತಿ ಹೆಮ್ಮೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಒಂದು ಬೇಸರ ಏನು ಅಂತಂದ್ರೆ ಈ ಒಂದು ಯುದ್ಧ ವಿಮಾನವನ್ನ 2000 ನಂತರ ಅಪ್ಗ್ರೇಡ್ ಅನ್ನ ಮಾಡುವಂತಹ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಭಾರತೀಯ ವಾಯುಸೇನೆ ಹಿಂದೇಟನ್ನ ಹಾಕ್ತಾ ಅನ್ನುವಂತಹ ಒಂದು ಬೇಸರ ತಜ್ಞರು ವ್ಯಕ್ತವನ್ನ ಪಡಿಸಿದ್ದಾರೆ. ಯಾಕೆಂತಂದ್ರೆ ಇತ್ತೀಚಿನ ಟೆಕ್ನಾಲಜಿ ಅಂತದಾಗಿರ್ಬೋದು ಅಥವಾ ಬೇರೆ ಬೇರೆ
ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಲೇಬೇಕಾಗತ್ತೆ. ಆದ್ರೆ ಆ ಒಂದು ಬದಲಾವಣೆಯನ್ನ ಮಾಡುವಂತ ವಿಚಾರದಲ್ಲಿ MiG-21 ಸ್ವಲ್ಪ ಹಿಂದೆ ಉಳಿತು ಅನ್ನುವಂಥದ್ದು ಒಂದು ಬೇಸರ ಇದೆ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸವನ್ನ ಇದಕ್ಕೆ MiG-21 ಗೆ ವಹಿಸಿದ್ರೆ ಅದನ್ನ ಸಶಕ್ತವಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂತಹದ್ದು ಅಂತ ಹೇಳಿದ್ರೆ MiG-21 ಯುದ್ಧ ವಿಮಾನ. ರಾಮ್, ಎಸ್ ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.